ಪೈ ನಕ್ಷೆಯ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ನಿಮ್ಮ ಶಾಲೆಯಲ್ಲಿ 90 ವಿದ್ಯಾರ್ಥಿಗಳು ಈ ಕೊಟ್ಟಿರುವ 5 ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ಕ್ರೀಡೆನ ಆಡ್ತಿದ್ದಾರೆ ಅಂತ ಭಾವಿಸೋಣ. ನಾವು ಈ ಕೊಟ್ಟಿರುವ ಕೇಂದ್ರೀಯ ಕೋನದ ಮಾಹಿತಿಯ ಆಧಾರದ ಮೇಲೆ ಪ್ರತಿ ಆಟವನ್ನು ಆಡುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಪೂರ್ಣ ವೃತ್ತ ಅಂದ್ರೆ 90 ವಿದ್ಯಾರ್ಥಿಗಳು ಅಂತ ಅರ್ಥ. ಉದಾಹರಣೆಗೆ ಕ್ರಿಕೆಟ್ನ ಎಲ್ಲಾ 90 ವಿದ್ಯಾರ್ಥಿಗಳು ಆಟ ಆಡ್ತಿದ್ರು ಅಂದ್ರೆ ಇಡೀ ವೃತ್ತ ಆಕಾಶ ಬಣ್ಣದಲ್ಲಿ ಇರೋದು. ಪೂರ್ಣ ವೃತ್ತದ ಕೇಂದ್ರೀಯ ಕೋನ 360 ಡಿಗ್ರಿಗಳಿರುತ್ತೆ ಅಂತ ನಮಗೆ ತಿಳಿದಿದೆ. ಕ್ರಿಕೆಟ್ನ ಕೇಂದ್ರೀಯ ಕೋನ 56 ಡಿಗ್ರಿಗಳು ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿ ಆಟಕ್ಕೂ ಕೇಂದ್ರೀಯ ಕೋನ ಕೊಟ್ಟಿದ್ದಾರೆ, ಫುಟ್ಬಾಲ್ನ ಹೊರತುಪಡಿಸಿ. ನಾವು ಕೊಟ್ಟಿರೋ ಕೇಂದ್ರೀಯ ಕೋನವನ್ನು ಬಳಸ್ಕೊಂಡು ಕ್ರಿಕೆಟ್ನ ಎಷ್ಟು ಜನ ಆಡ್ತಿದ್ರು, ಅದೇ ರೀತಿ ಉಳಿದ ಕ್ರೀಡೆಗಳನ್ನ ಎಷ್ಟು ವಿದ್ಯಾರ್ಥಿಗಳು ಆಡ್ತಿದ್ರು ಅಂತ ಕಂಡುಹಿಡಿಬೇಕು. ಈಗ ಕ್ರಿಕೆಟ್ ಆಡುತ್ತಿರುವ ವಿದ್ಯಾರ್ಥಿಗಳ ಭಾಗದ ಕಡೆ ನಾವು ಗಮನ ಕೊಡೋಣ. ಕ್ರಿಕೆಟ್ ಆಟವನ್ನು ಆಡುತ್ತಿದ್ದು ಮಕ್ಕಳು 56 ಡಿಗ್ರಿ 360 ಡಿಗ್ರಿಗಳಲ್ಲಿ 56 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ 56 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ. ಕ್ರಿಕೆಟ್ನ ಎಷ್ಟು ವಿದ್ಯಾರ್ಥಿಗಳು ಆಡ್ತಿದ್ರು ಅಂತ ಕಂಡುಹಿಡಿಬೇಕು. ಹಾಗಾಗಿ ಎಷ್ಟು ವಿದ್ಯಾರ್ಥಿಗಳು ಆಡ್ತಿದ್ರು ಅಂತ ಗೊತ್ತಿಲ್ಲದರ ಕಾರಣ ಅದನ್ನ ಎ ಅಂತ ಕರೆಯೋಣ. ಎ ಏನು ಅಂತ ಕಂಡುಹಿಡಿಯೋಣ. ಅದೇ ರೀತಿ ಬಾಸ್ಕೆಟ್ ಬಾಲ್ನ ಆಡ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಬಿ ಅಂತ ಅನ್ಕೊಳ್ಳೋಣ. ಚದುರಂಗವನ್ನ ಸಿ ಅಂತ ಅನ್ಕೊಳ್ಳೋಣ. ಬ್ಯಾಡ್ಮಿಂಟನ್ ಡಿ ಅಂತ ಅನ್ಕೊಳ್ಳೋಣ. ಫುಟ್ಬಾಲ್ನ ಇ ಅಂತ ಅನ್ಕೊಳ್ಳೋಣ. ಸೊ ಈ ಎ ಬಿ ಸಿ ಡಿ ಇ ನ ನಾವೀಗ ಕಂಡುಹಿಡಿಬೇಕು. ಇವುಗಳು ಪ್ರತಿ ಆಟವನ್ನು ಆಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆಗಳಾಗಿರುತ್ತೆ. ಹಾಗಾಗಿ 56 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಎಷ್ಟಾಗಿರುತ್ತೆ? ಎ ಅಂದ್ರೆ ಕ್ರಿಕೆಟ್ನ ಆಡುತ್ತಿದ್ದ ಮಕ್ಕಳ ಸಂಖ್ಯೆ. ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟಿತ್ತು? 90. ಈಗ ನಾವು ಎ ಎಷ್ಟು ಅಂತ ಕಂಡುಹಿಡಿಬೇಕು. ಹಾಗಾಗಿ ಎರಡೂ ಕಡೆ 90ರಿಂದ ಗುಣಿಸ್ಕೊಳ್ಳೋಣ. ಬಲಬದಿಯಲ್ಲಿ 90 90 ಕ್ಯಾನ್ಸಲ್ ಆಗಿಬಿಡುತ್ತೆ. ಎಡಬದಿಯಲ್ಲಿ 91 90 94 360. ಹಾಗಾಗಿ 4 1 4 4 14 56. ಹಾಗಾಗಿ ಎ ನ ಮೌಲ್ಯ 14. ಕ್ರಿಕೆಟ್ನ ಆಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 14 ಅಂತ ಗೊತ್ತಾಯ್ತು. ಈಗ ಅದೇ ರೀತಿ ಬಾಸ್ಕೆಟ್ ಬಾಲ್ ಆಡುತ್ತಿರುವ ವಿದ್ಯಾರ್ಥಿಗಳ ಭಾಗದ ಕಡೆ ಗಮನಿಸೋಣ. ಆ ಖಂಡದಲ್ಲಿ ಕೇಂದ್ರೀಯ ಕೋನ 4 ಡಿಗ್ರಿ ಅಂತ ಕೊಟ್ಟಿತ್ತು. ಹಾಗಾಗಿ 4 ಡಿಗ್ರಿ ಎಷ್ಟರಲ್ಲಿ? 360 ಡಿಗ್ರಿಗಳಲ್ಲಿ 4 ಡಿಗ್ರಿ. ಮತ್ತು ಬಾಸ್ಕೆಟ್ ಬಾಲ್ ಆಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಾವೇನಂತ ಪ್ರತಿಬಿಂಬಿಸ್ಕೊಂಡ್ವಿ? ಬಿ ಅಂತ. ಹಾಗಾಗಿ ಬಿ ಡಿವೈಡೆಡ್ ಬೈ ಒಟ್ಟು ಮಕ್ಕಳ ಸಂಖ್ಯೆ 90. ಎರಡೂ ಕಡೆ 90ರಿಂದ ಗುಣಿಸ್ಕೊಂಡ್ರೆ ನಮಗೆ ಸಿಗೋದು 91 90 94 360. 4 1 4 4 1 4. ಹಾಗಾಗಿ ಬಾಸ್ಕೆಟ್ ಬಾಲ್ನ ಆಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 1. ಬರೀ ಒಂದು ವಿದ್ಯಾರ್ಥಿ ಮಾತ್ರ ಬಾಸ್ಕೆಟ್ ಬಾಲ್ ಆಡುತ್ತಿದ್ರಂತ ಕಾಣುತ್ತೆ, ಅಂದ್ರೆ ಅಭ್ಯಾಸ ಮಾಡ್ತಿರ್ಬೋದು. ಈಗ ಚದುರಂಗ ಆಡುತ್ತಿರುವ ವಿದ್ಯಾರ್ಥಿಗಳ ಭಾಗದ ಕಡೆ ಗಮನ ಹರಿಸೋಣ. 40 ಡಿಗ್ರಿ ಕೊಟ್ಟಿದೆ ಕೇಂದ್ರೀಯ ಕೋನ 360 ಡಿಗ್ರಿಗಳಲ್ಲಿ. ಚದುರಂಗ ಆಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಸಿ ಅಂತ ಪ್ರತಿಬಿಂಬಿಸ್ಕೊಂಡ್ವಿ. ಸಿ ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 90. ಇಲ್ಲಿ 90 94 360 4 1 4 4 40. ಹಾಗಾಗಿ ಸಿ ಬಂದು 10. ಅಂದ್ರೆ ಚದುರಂಗ ಆಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 10. ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಬ್ಯಾಡ್ಮಿಂಟನ್ ಆಡುತ್ತಿದ್ದ ವಿದ್ಯಾರ್ಥಿಗಳ ಭಾಗದ ಕಡೆ ಗಮನ ಹರಿಸಿ ಡಿ ಎಷ್ಟು ಅಂತ ಕಂಡುಹಿಡೀರಿ. ಬ್ಯಾಡ್ಮಿಂಟನ್ ಆಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 9. ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ವೆರಿ ಗುಡ್. ನೀವು ಗಮನಿಸಬಹುದು ಫುಟ್ಬಾಲ್ನ ಕೇಂದ್ರೀಯ ಕೋನ ನಮಗೆ ಕೊಟ್ಟಿರ್ಲಿಲ್ಲ. ಹಾಗಾಗಿ ಮೊದಲಿಗೆ ನಾವು ಫುಟ್ಬಾಲ್ನ ಕೇಂದ್ರೀಯ ಕೋನವನ್ನು ಕಂಡುಹಿಡ್ಕೊಳ್ಬೇಕು. ಅಂದ್ರೆ 360 ಡಿಗ್ರಿಗಳಲ್ಲಿ, ಪೂರ್ಣ ವೃತ್ತದ 360 ಡಿಗ್ರಿ ಕೇಂದ್ರೀಯ ಕೋನದಲ್ಲಿ ನಾವು ಕೊಟ್ಟಿರುವ ಬೇರೆ ಎಲ್ಲ ಕೋನಗಳನ್ನು, ಕೇಂದ್ರೀಯ ಕೋನಗಳನ್ನು ಕಳೆದ್ರೆ ನಮಗೆ ಫುಟ್ಬಾಲ್ನ ಕೇಂದ್ರೀಯ ಕೋನ ಸಿಕ್ಕತ್ತೆ. 360 ಡಿಗ್ರಿ ಮೈನಸ್ 136 ಡಿಗ್ರಿ ಅಂದ್ರೆ
24 ಡಿಗ್ರಿಗಳು ಬಂದು ಫುಟ್ಬಾಲ್ನ ಕೇಂದ್ರೀಯ ಕೋನ ಆಗಿರುತ್ತೆ. ಈಗ ಅದೇ ರೀತಿ ಕೇಂದ್ರೀಯ ಕೋನ ಸಿಕ್ಕಿದ್ಮೇಲೆ ಉಳಿದ ಕ್ರೀಡೆಗಳಿಗೆ ಮಾಡಿದ ಹಂಗೆ ನಾವು ಫುಟ್ಬಾಲ್ನ ಆಡುತ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡ್ಕೊಳ್ಳೋಣ. 224 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ. ಫುಟ್ಬಾಲ್ ಆಡ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಇ ಅಂತ ತಗೊಂಡ್ರೆ ಒಟ್ಟು ವಿದ್ಯಾರ್ಥಿಗಳು 90. ಹಾಗಾಗಿ 4 1 4 4 56 224. ಹಾಗಾಗಿ ಫುಟ್ಬಾಲ್ ಆಡ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ 56. ಇದನ್ನ ನೀವು ಇನ್ನೊಂದು ರೀತಿಯಲ್ಲಿ ಕೂಡ ಕಂಡುಹಿಡ್ಕೊಳ್ಬಹುದಿತ್ತು. ನಾವು ಈಗ ಕೇಂದ್ರೀಯ ಕೋನದ ಆಧಾರದ ಮೇಲೆ ಕಂಡುಹಿಡಿದ್ವಲ್ಲ, ಅದೇ ರೀತಿ ನೀವು ನೋಡ್ಬೋದು ಒಟ್ಟು ವಿದ್ಯಾರ್ಥಿಗಳು 90 ಮಕ್ಕಳಿದ್ರು, ಹೌದಾ? ಅದರಲ್ಲಿ ನಾವು ಸಿಕ್ಕಿದ್ದ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ನ ಕಳೆದ್ರೆ ನಮಗೆ ಫುಟ್ಬಾಲ್ ಆಡ್ತಿದ್ದ ವಿದ್ಯಾರ್ಥಿಗಳ ಸಂಖ್ಯೆ ಸುಲಭದಲ್ಲಿ ಸಿಕ್ತಿತ್ತು. ಅಂದ್ರೆ 90 ಮೈನಸ್ 14 ಪ್ಲಸ್ 1 ಪ್ಲಸ್ 10 ಪ್ಲಸ್ 9 ಅಂದ್ರೆ 90 ಮೈನಸ್ 34 ಅಂದ್ರೆ 56 ಮಕ್ಕಳು ಫುಟ್ಬಾಲ್ನ ಆಡ್ತಿದ್ರು ಅಂತ ಅರ್ಥ. ಎರಡು ವಿಧಾನದಲ್ಲಿ ಒಂದೇ ಉತ್ತರ ಸಿಕ್ಕಿದೆ. ಹಾಗಾಗಿ ಎರಡು ರೀತಿಯಲ್ಲಿ ಮಾಡ್ಬೋದು. ಹೀಗೆ ನಾವು ಕೊಟ್ಟಿರುವ ಕೇಂದ್ರೀಯ ಕೋನದ ಆಧಾರದ ಮೇಲೆ ಪ್ರತಿ ಖಂಡದ ಮೌಲ್ಯವನ್ನು ಕಂಡುಹಿಡ್ಕೊಳ್ಬೋದು.